ಸೊ ಇದು ನನ್ನ ಲಾಸ್ಟ್ ಟ್ರಿಪ್ಪಿನ ವಿಡಿಯೋ ಆಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಫೋಟೋಗಳು ವಿಡಿಯೋಗಳು ಮಿಸ್ ಆಗಿರುತ್ತೆ. ಬಟ್ ಇದು ಲಾಸ್ಟ್ ವಿಡಿಯೋ. ಇದಾದಮೇಲೆ ನೆಕ್ಸ್ಟ್ ನಾನು ಸ್ಟಾರ್ಟ್ ಮಾಡಬೇಕು, ಡಯಟ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಅದು ಬಂದು ನನ್ನ ಫ್ರೆಂಡು ಫಸ್ಟ್ ವಿಡಿಯೋ. ಅವ್ರ ಮನೆಗೆ ಹೋಗಿದ್ವಿ, ಹೊಳೆ ನರಸೀಪುರ. ಸೊ ಅಲ್ಲಿ ತುಂಬ ಚೆನ್ನಾಗಿ ಬಜ್ಜಿ ಎಲ್ಲ ಮಾಡಿದ್ದು, ಊಟ ಮಾಡಿದರು, ಬೆಂಡೆಕಾಯಿ ಪಲ್ಯ ಮತ್ತು ಅನ್ನ ಸಾರು ಎಲ್ಲ. ಸೊ ತುಂಬ ಚೆನ್ನಾಗಿತ್ತು. ಎಷ್ಟೋ ವರ್ಷ ಆದಮೇಲೆ ಅವ್ರ ಮನೆಗೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹೊರಟ್ಬಿಟ್ವಿ ಅವತ್ತೇ. ಸೊ ಅದಾದಮೇಲೆ ನೆಕ್ಸ್ಟು ನನ್ನ ತಂಗಿ ಮನೆಗೆ ಹೋದ್ವಿ. ತಂಗಿ ಮನೆಯಿಂದ ನೆಕ್ಸ್ಟು ನಾನು ಮೇಲ್ಕೋಟೆ ನಮ್ಮ ಮನೆ ದೇವರು. ಸೊ ಹಾಗಾಗಿ ಅಲ್ಲಿಗೆ ಹೋಗೋದಿತ್ತು. ಸೊ ತುಂಬ ಜನ ಅಂದ್ಕೊಂಡಿದ್ದಾರೆ, ಸೊ ಯಾಕೆ ನೀವು ತಲೆ ಬೋಳಿಸಿದ್ದೀರಾ ಅಥವಾ ಮುಂಡನ್ ಮಾಡಿದ್ದೀರಾ ಅಂತ ಕೇಳ್ತಾಯಿದ್ರಿ ತುಂಬ ಜನ. ಯಾಕಂತಂದರೆ ಇದನ್ನು ಹೇಳಬಾರ್ದಂತೆ. ಸೊ ಹರಕೆ ಇತ್ತು. ಸೊ ಹಾಗಾಗಿ ಅದನ್ನು ಮಾಡ್ಕೊಂಡಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಮಾಡಿರೋದು. ಸೊ ಮಕ್ಕಳು ಎಲ್ಲ ಮಾಡ್ತಿರ್ತಾರೆ, ಬಟ್ ಈ ಟೈಮಲ್ಲಿ ನಾನು ಕೂಡ ಮಾಡಿಕೊಂಡೆ. ಸೊ ಅದಲ್ಲದೆ ನನಗೆ ತುಂಬ ಜನ ಡೌಟು ಕೂಡ ಮಾಡ್ತಾರೆ, ಅಲ್ಲೇ ಅಂತಲ್ಲ ಇಲ್ಲೂ ಕೂಡ, ಪುಣೆನಲ್ಲೂ ಕೂಡ. ಸೊ ಏನೋ ಈ ಇತ್ತೀಚಿನ ದಿನಗಳಲ್ಲಿ ಏನೇನೋ ನಡೆಯೋದ್ರಿಂದ ಸೊ ಅದನ್ನು ಅಂದ್ಕೊಂಡು ಏನೋ ಆಗಿರ್ಬೋದು, ಅದಕ್ಕೆ ಇವ್ರು ಹಿಂಗೆ ಮಾಡ್ಕೊಂಡಿದ್ದಾರೆ ಅಂತ. ನನಗೇನು ಆಗಿಲ್ಲ. ಐ ಆಮ್ ಹೆಲ್ದಿ ಆ್ಯಂಡ್ ಫಿಟ್. ನನಗೆ ಅರ್ಕೆ ಇದ್ದಿದ್ದರಿಂದ ಮಾತ್ರನೇ ನಾನು ಮಾಡಿರೋದು, ಅದರ್ವೈಸ್ ನಥಿಂಗ್ ಎಲ್ಸ್. ಈ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಮುಂಡನ್ ತಲೆ ಬೋಳ್ಸಿದ ಮಾತ್ರಕ್ಕೆ ಏನೋ ಒಂದು ದೊಡ್ಡ ಕಾಯಿಲೆ ಇದೆ ಅಂತ ತಿಳ್ಕೊಳ್ಳೋದು ತಪ್ಪು. ಯಾರು ತಪ್ಪು ತಿಳ್ಕೊಂಡಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಬಟ್ ಸ್ಟಿಲ್ ನೀವು ಕನ್ಸರ್ನಿಂದನೇ ಹೇಳಿರ್ತೀರ, ದಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಕ್ಲಿಯರ್ ಮಾಡೋದು ನನ್ನ ಧರ್ಮ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮಕ್ಕಳಿಗೆ ತೋರಿಸ್ಬೇಕಲ್ಲ ಹೊರಗಡೆ. ಸೊ ಹಾಗಾಗಿ ಅವರಿಗೆ ಮೇನ್ ಇಂಪಾರ್ಟೆಂಟು ಟ್ರಿಪ್ಪು, ನಮಗಿಂತ ಹೆಚ್ಚಿಗೆ. ಸೊ ಹಾಗಾಗಿ ಅಲ್ಲಿ ಬಂಡೀಪುರ್ ಅಲ್ಲಿ ತೋರಿಸಿದ್ವಿ ಅನಿಮಲ್ಸ್ ಎಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿ ನ್ಯಾಚುರಲ್, ಝೂವಲ್ಲಿ ನೋಡೋದೇ ಬೇರೆ, ಇಲ್ಲಿ ನ್ಯಾಚುರಲಾಗಿ ಯಾವ ಪಾಡಿಗೆ ಅವರು ಫಾರೆಸ್ಟಲ್ಲಿ ಎಷ್ಟೊಂದು ಜಿಂಕೆಗಳು, ಡಿಯರ್ಸು ಮತ್ತು ನವಿಲ್ಗಳು ಸಖತ್ ಕಂಡ್ವು. ನಮಗೆ ಆನೆ ಕಂಡ್ವು, ಕಾಡೆಮ್ಮೆ ಕಂಡ್ವು, ಇಷ್ಟು ಅನಿಮಲ್ಸ್ ಎಲ್ಲ ಕಂಡ್ವು. ಇದು ಕಾಡು ಹಂದಿಗಳಿವು. ಸೊ ಎಲ್ಲ ಅನಿಮಲ್ಸ್ಗಳು ಇಲ್ಲೇ ಹತ್ತದ್ರಿಂದ 1 feet ಡಿಸ್ಟೆನ್ಸ್ ಅಷ್ಟೇ. ಅಷ್ಟರಲ್ಲೇ ಅವು ಪಾಡ್ಗವು ಮೇಯ್ತಾಯಿದ್ವು. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಈ ಒಂದು ಟ್ರಿಪ್ಪು ನಿಜವಾಗ್ಲೂ ಸಖತ್ ಅನ್ಫರ್ಗೀವಬಲ್ ಆಗಿತ್ತು. ಹಾಗೆ ಮೋಡ, ಸ್ಕೈ, ಒಳ್ಳೆ ಮಳೆ ಬರೋ ಕ್ಲೈಮೇಟ್ ಆಗಿದ್ದರಿಂದ ಇನ್ನೂ ಚೆನ್ನಾಗಿತ್ತು. ಕ್ಲೈಮೇಟ್ ಕೇಳಬೇಕಲ್ಲಿ ತುಂಬ ತಣ್ಣಗಿತ್ತು. ಅದಾದಮೇಲೆ ನೆಕ್ಸ್ಟ್ ಡೇಗೆ ನಾವು ನಮ್ಮ ಫ್ಯಾಮಿಲಿ ಊಟಿಗೆ ಹೊರಟ್ವಿ. ಸೊ ಊಟಿಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಗಾಗಿ ಹೊರಟ್ವಿ. ಆದರೂ ಸರಿಯಾಗಿ ಕವರ್ ಮಾಡೋಕ್ಕಾಗಲಿಲ್ಲ ಏನೂ ಕೂಡ. ಬಟ್ ವಾಟ್ ಎಷ್ಟು ಆಗುತ್ತೋ ಅಷ್ಟನ್ನು ಕವರ್ ಮಾಡಿದ್ವಿ. ಬಟ್ ಇನ್ನೂ ಒಂದು ಸಲ ಹೋಗಬೇಕು ಅಲ್ಲಿಗೆ, ತುಂಬ ಚೆನ್ನಾಗಿ ಟೈಮ್ ತೊಗೊಂಡು. ನನಗೆ ಆ್ಯಕ್ಚುಲಿ ತಲೆ ಬೋಳ್ಸೋಕ್ಕಿಂತ ಮುಂಚೆನೇ ಹೋಗಬೇಕಿತ್ತು, ಬಟ್ ತಲೆ ಬೋಳ್ಸಿದ್ಮೇಲೆ ಹೋಗಿದ್ದರಿಂದ ನನಗೆ ಫೋಟೋಶೂಟ್ ಸರಿಗೆ ಮಾಡೋಕ್ಕಾಗಿಲ್ಲ. ನನ್ನ ಡ್ರೀಮ್ ಇತ್ತು ಅಲ್ಲಿ ಫೋಟೋಶೂಟ್ ಮಾಡಬೇಕು ಅಂತ. ಬಟ್ ಹೆಂಗೆಂಗೋ ಆಯಿತು. ಬಟ್ ದಟ್ಸ್ ಓಕೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಖಂಡಿತ ಅಲ್ಲಿಗೆ ಹೋಗ್ತೀನಿ, ಒಳ್ಳೆ ಫೋಟೋಶೂಟ್ ಮಾಡಬೇಕು. ಸೊ ನಾವು ಹೋಗಿದ್ದ ಟೈಮ್ ಸ್ವಲ್ಪ ಮಳೆ ಸೀಸನ್ ಆಗಿದ್ದರಿಂದ ಇನ್ನೂ ಸ್ವಲ್ಪ ಅಲ್ಲಿ ಏನು ಹೇಳೋಕ್ಕೆ ಬರೋಂಗಿಲ್ಲ. ಕ್ಲೈಮೇಟು ಒಂದು ಮಳೆ ಬಿಸಿಲಾಗ್ಬೋದು, ಗಾಳಿ ಬರ್ಬೋದು, ಚಳಿ ಆಗ್ಬೋದು. ಬಟ್ ಅನ್ಬಿಲೀವಬಲ್ ಕ್ಲೈಮೇಟ್. ಎಷ್ಟು ಚೆನ್ನಾಗಿದೆ, ಹೈ ಆಲ್ಟಿಟ್ಯೂಡ್ ಆಗಿರೋದ್ರಿಂದ ತುಂಬ ಚೆನ್ನಾಗಿದೆ ಕ್ಲೈಮೇಟು, ತುಂಬ ಚೆನ್ನಾಗಿದೆ. ಲೈಫಲ್ಲಿ ನೀವು ಯಾರಿಗೆ ಫಾರಿನ್ಗೆಲ್ಲ ಹೋಗೋಕ್ಕಾಗಲ್ಲ ಅಂತಿರ್ತೀರ, ಅವರು ಊಟಿಗೆ ಹೋಗಿ ಬನ್ನಿ. ಊಟಿ ಪ್ಲೇಸ್ ಹ್ಯಾಸ್ ಟು ವಿಸಿಟ್. ಅಷ್ಟು ಚೆನ್ನಾಗಿದೆ. ಮತ್ತೊಂದು ಸಲ ಹೋಗಬೇಕು ನಾನು. ಒಳ್ಳೆ ಕೂಲಿರೋ ಟೈಮಲ್ಲಿ ಹೋಗಿ ಒಳ್ಳೆ ಫೋಟೋಶೂಟ್ಗಳು ಮಾಡಬೇಕು. ತುಂಬಾ ಚೆನ್ನಾಗಿದೆ. ಅಲ್ಲಿ ಹೋದರೆ ಹೆವನ್ ಅನಿಸುತ್ತೆ. ನಿಮಗೆಲ್ಲೂ ಹೋಗೋಕ್ಕೆ ಮನಸ್ಸೇ ಬರಲ್ಲ. ಅಲ್ಲಿ ಟೀ ಆಗಿರ್ಬೋದು, ಊಟಿ ಚಾಕ್ಲೇಟ್ಸ್ಗಿಂತಲೂ ನನಗೆ ಊಟಿ ಟೀ, ಆಮೇಲೆ ಅಲ್ಲಿದ್ದು ಲೈಫ್ ಸ್ಟೈಲ್ಸು ಮತ್ತು ಅಲ್ಲಿದು ಜನಗಳ ರೀತಿ, ಅಲ್ಲಿ ಟೀ ಎಸ್ಟೇಟ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂತ ಕೇಳಬೇಡಿ. ತುಂಬ ನಮ್ಮ ಇಂಡಿಯಾದಲ್ಲೇ ಇದೆಯಾ ಅನ್ನೋಷ್ಟು ನೋಡಿ, ಎಷ್ಟು ಚೆನ್ನಾಗಿದೆ. ಒಳ್ಳೆ ಸ್ವಿಟ್ಜರ್ಲ್ಯಾಂಡಿಗೆ ಹೋದಂಗೆ ಅನ್ನಿಸ್ತು. ಫೋಟೋಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿವೆ. ಅದನ್ನು ಲಾಸ್ಟಲ್ಲಿ ನಾನು ಅಟ್ಯಾಚ್ ಮಾಡ್ತೀನಿ. ಓ ಮೈ ಗಾಡ್, ಕೇಳಬೇಡಿ. ನಾನಂತೂ ಕುಣಿದಾಡಿದ್ದೀನಿ ಅಲ್ಲಿ. ದಟ್ ವಾಸ್ ಅನ್ ಅಮೇಝಿಂಗ್ ಪ್ಲೇಸ್. ನನಗೆ ತುಂಬ ಚೆನ್ನಾಗಿತ್ತು. ಈ ಒಂದು ಜಾಗದಲ್ಲಿ ಇಡೀ ಎಲ್ಲ ಹಾಲಿಡೇನಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ ಇದೊಂದೇ ಪ್ಲೇಸು. ಇದು ಬಿಟ್ಟರೆ ಕೂರ್ಗು, ಎರಡೇ ಪ್ಲೇಸು. ಅದರ್ವೈಸ್ ಬಾಕಿದೆಲ್ಲೆಲ್ಲಿ ಹೋಗಿದ್ವಿ ಅದೆಲ್ಲ ಸುಮ್ಮನೆ ಊರ ಕಡೆ ಎಲ್ಲ ಹೋಗಿದ್ದು ಸುಮ್ಮನೆ ವೇಸ್ಟ್ ಅನ್ಕೊತೀನಿ. ಇಲ್ಲದೇ ಇರೋದೇ ಪ್ರಾಬ್ಲಮ್ಗಳೆಲ್ಲ ಆಗ್ಬಿಡ್ತವೆ. ಆಯಿತು. ಅದ್ರ ಬದಲು ಈ ಥರ ಟ್ರಿಪ್ಗೆ ಹೋಗೋದೇ ಬೆಸ್ಟು ಅಂತ ಅನ್ನಿಸ್ತು ನನಗೆ. ಎಷ್ಟು ಚೆನ್ನಾಗಿ ನೋಡಿ, ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದಂಗಿದೆ ಈ ಜಾಗ. ತುಂಬ ಇಷ್ಟ ಆಯಿತು ನನಗೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸಖತ್ತಾಯಿತು. ಟೀ ಎಸ್ಟೇಟಲ್ಲಿ ನನಗಂತೂ ನೇಚರ್ ಅಂದರೆ ಮೊದಲೇ ತುಂಬ ಇಷ್ಟ.
ಆ ತಣ್ಣ ಗಾಳಿ, ಆ ಸ್ಕೈಯು, ಆ ವ್ಯೂವು, ಆ ಹಿಲ್ ವ್ಯೂವು, ಆ ಮೌಂಟೇನು, ಆ ಟ್ರೀಸು, ಆ ಗಾಳಿ ಕೇಳಬೇಕಾ, ಇಟ್ಸ್ ಅಮೇಝಿಂಗ್. ತುಂಬ ಚೆನ್ನಾಗಿತ್ತು. ಅಲ್ಲೇನು ಸ್ವಲ್ಪ ಕಾಸ್ಟ್ಲಿ ಇದೆ ಅಲ್ಲಿ ಊಟಿನಲ್ಲಿ, ಬಟ್ ನಾವು ಬುಕ್ ಮಾಡೋ ಹೋಗಿರಲಿಲ್ಲ, ಸಡನ್ನಾಗಿ ಹೋಗಿದ್ದು. ಸೊ ಹಾಗಾಗಿ ಹೋಟೆಲ್ ಏನು ಚೆನ್ನಾಗಿರೋದು ಸಿಗಲಿಲ್ಲ, ಸುಮಾರಾಗಿರೋದೇ ಸಿಕ್ತು. ಬಟ್ ಬೇರೆ ಕಡೆ ನೀವು ಚೆನ್ನಾಗಿರೋ ಹೋಟೆಲ್ಗೆಲ್ಲ ಹೋಗಿ ಉಳ್ಕೋಬೇಕು ಅಂದರೆ ಇಟ್ಸ್ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಇದೆ. ಮುಂಚೆನೇ ಪ್ಲ್ಯಾನ್ ಮಾಡಿ ಯಾವಾಗ ಸೀಸನ್ ಕಮ್ಮಿ ಇರುತ್ತೆ ಆ ಟೈಮಲ್ಲಿ ಹೋದರೆ ಆವಾಗ ಕಮ್ಮಿ ಆಗುತ್ತೆ ದುಡ್ಡು ನಮಗೆ. ಸೊ ಹಂಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಎಂಜಾಯ್ಡ್ ಅ ಲಾಟ್. ಇವನ್ ನನ್ನ ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು. ಇವನ್ ಪ್ಲೇಸು ತುಂಬ ಇಷ್ಟಪಟ್ಟರು. ತುಂಬಾ ನೋಡಿ ಎಷ್ಟು ಚೆನ್ನಾಗಿದೆ. ಇಂಥ ಜಾಗದಲ್ಲಿ ಇರೋಕ್ಕೆ ಪುಣ್ಯ ಮಾಡಿರ್ಬೇಕು, ಅದನ್ನು ನಮ್ಗೆ ಅದೃಷ್ಟ ಇಲ್ಲ. ನಾವೆಲ್ಲ ಹೋಗ್ಬಿಟ್ಟು ಸಿಟಿ ಲೈಫಲ್ಲಿ ಕೆಟ್ಟ ಗಾಳಿ ಕುಟ್ಕೊಂಡು ಕೆಟ್ಟ ಆಹಾರ ತಿನ್ಕೊಂಡಿದ್ದೀವಿ. ಇಲ್ಲೇ ಒಂದು ಜೀವನ, ಇಲ್ಲೇ ನಾವು ಒಂದು ದುಡ್ಡು ಸಂಪಾದನೆ ಮಾಡ್ತೀವಿ, ಇಲ್ಲೇ ಒಂದು ಆಸ್ತಿ ಮಾಡ್ತೀವಿ ಅನ್ನೋ ದುರಹಂಕಾರ ನಮ್ಗಳಿಗೆ. ಸೊ ಆಸ್ತಿ ಮಾಡೋದೇ, ಹಣ ಮಾಡೋದೇ, ಅಹಂ ಮಾಡ್ಕೊಂಡು ಮಾಡ್ತೀವಲ್ಲ, ಅದೇ ಒಂದು ನಮ್ಗೆ ಬಿಟ್ಟರೆ ನೇಚರ್ ಜೊತೆ ಇರಬೇಕು, ಹಳ್ಳಿಲಿ ಇರಬೇಕು ಅನ್ನೋದು ನನಗಿದೆ. ಬಟ್ ಅದಕ್ಕೆ ಅವಕಾಶ ಆಗ್ತಿಲ್ಲ. ಸೊ ಬರೀ ಒಂದು ಹಣ, ದುಡ್ಡು, ಜೀವನ ಇದರಿಂದನೇ ಹೋಗ್ತೀವಿ. ಸೊ ಒಂದೊಂದ್ಸಲ ಈ ಥರ ಶಾರ್ಟ್ ಬ್ರೇಕ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು ಫಾರ್ ರಿಲ್ಯಾಕ್ಸಿಂಗ್. ನನಗಂತೂ ತುಂಬ ಇಷ್ಟ. ಆಮೇಲೆ ನಮ್ಮ ಯಾರೋ ಫ್ರೆಂಡ್ ಪರಿಚಯದವ್ರಿದ್ರು. ಸೊ ಅವ್ರ ಮನೆಗೆ ವೆಲ್ಕಮ್ ಮಾಡಿದರು. ಸೊ ಹಾಗಾಗಿ ಅಲ್ಲಿ ಹೋದ್ವಿ. ನೋಡಿ, ಇದು ಮನೆ ಟೀ ಎಸ್ಟೇಟ್ ಇದೆ. ಇವ್ರದ್ದೊಂದು 1000 acres ಟೀ ಎಸ್ಟೇಟ್ ಇದೆ. ಸೊ ಎಷ್ಟು ಚೆನ್ನಾಗಿ, ಎಷ್ಟು ಸಿಂಪ್ಲಿಸಿಟಿ ಇದ್ದಾರೆ ಅಂದರೆ ಅವರು ಕೇಳಬೇಡಿ. ಅವರಷ್ಟು ಒಳ್ಳೆ ಜನ ಅಂದರೆ ನಾವೇನು ಇಲ್ಲದೆ ಇದ್ದವರು 1 ಎಕರೆ 2 ಎಕರೆ ಗದ್ದೆ ಇರೋರು ಹೆಂಗೆ ಆಡ್ತೀವಿ ಅಂದರೆ ನೋಡಿ, ಅವರು ಬರ್ತಿದ್ದಲ್ಲ, ಅವ್ರು ಎಷ್ಟು ಸಿಂಪ್ಲಿಸಿಟಿ. ಆ ಓನರ್ ಅವ್ರ ಮಗ. ಸೊ ನಮಗೆ ಎಷ್ಟು ದುರಹಂಕಾರ ಇರುತ್ತೆ, ಬಟ್ ಅವ್ರು ಎಷ್ಟು ಸಿಂಪ್ಲಿಸಿಟಿಯಾಗಿ ಫಸ್ಟ್ ಟೈಮ್ ನಾವು ಹೋಗಿದ್ವಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂದರೆ ನಮ್ಮ ಫ್ರೆಂಡ್ ಅವರು. ಅಷ್ಟು ಒಳ್ಳೆ ಜನ, ಕೇಳಬೇಡಿ. ಆಮೇಲೆ ಎಷ್ಟು ತಣ್ಣಗಿದೆ, ಎಲ್ರಿಗೂ 2-3 ಬ್ಲ್ಯಾಂಕೆಟ್ ಕೊಟ್ಟರು, ಅದನ್ನು ಹಾಕ್ಕೊಂಡ್ವಿ. ಅವ್ರದ್ದೇ ಒಂದು ಮನೆ ಓನ್ ಬಂದಂಗೆ ನಂಗೆ ಟ್ರೀಟ್ ಮಾಡಿದ್ರು. ಸೊ ಆಮೇಲೆ ಆ ಮನೆ ಅದ್ರ ಕಲ್ಚರು, ಊಟಿ ಕಲ್ಚರು, ಆ ಮನೆ ಡಿಸೈನು, ಎವ್ರಿಥಿಂಗ್ ಈಸ್ ಯೂನಿಕ್ ಆ್ಯಂಡ್ ದಟ್ ಕ್ಲೈಮೇಟ್ ಮೇಕ್ಸ್ ಮೋರ್ ಯೂನಿಕ್. ಅಲ್ಲೇ ಕ್ಯಾರೆಟ್ ಬೆಳೀತಾರೆ ಅವರು, ಸುತ್ತಮುತ್ತ ಕ್ಯಾರೆಟು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಬೆಳೀತಾರೆ. ಸೊ ಬೆಳ್ಳುಳ್ಳಿ ಕೊಟ್ಟರು, ಒಂದೊಂದು ಇಷ್ಟು ದಪ್ಪ ಇದೆ, ಒಂದೊಂದು 1/4 kg ಬರುತ್ತೆ, ಅಷ್ಟು ದೊಡ್ಡ ಬೆಳ್ಳುಳ್ಳಿ. ನಾನು ತಂದಿದ್ದೀನಿ ಮನೆಗೆ, ಅದನ್ನು ತೋರಿಸ್ತೀನಿ, ನಾನು ಪಿಕ್ ಹಾಕ್ತೀನಿ. ಆಲ್ರೆಡಿ ಹಾಕಿದ್ದೀನಿ ಕೂಡ ಅನ್ಕೊತೀನಿ ನಾನು. ಸೊ ಈ ಕ್ಲೈಮೇಟ್ ನಾನು ಹುಚ್ಚಿ ಆಗೋದೆ. ನಾನು ಅಲ್ಲಿ ನೋಡಿದ ತಕ್ಷಣ ಸುಮ್ಮನೆ ಓಡಿದ್ದೀನಿ, ನೀನು ಮಾಡಿಲ್ಲ. ನೋಡಿದ ತಕ್ಷಣ ನನಗೆ ಲೈಕ್ ನಿಜವಾಗ್ಲೂ ಇದು ನಾನು ಒಂದು ಕ್ಷಣಕ್ಕೆ ನಾನು ಅಲ್ಲಿ ಮಾತೇ ನಿಂತೋಯ್ತು ನನಗೆ. ಅದನ್ನು ನೋಡಿ ನನಗೆ ಬರೋಕ್ಕೆ ಮನಸ್ಸಿಲ್ಲ, ನನಗೆ ಇನ್ನೂ ಇರಬೇಕು ಅಲ್ಲೇ ಅನಿಸ್ತಿತ್ತು. ಬಟ್ ತುಂಬ ಅಲ್ಲಿ ರೆಡ್ ಅಲರ್ಟ್ಸಲ್ಲೆಲ್ಲ ತುಂಬ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗುತ್ತವಂತೆ. ರೆಡ್ ಅಲರ್ಟ್ ಕೊಟ್ಟಿದ್ರು. ತುಂಬ ಗಾಳಿ ಇತ್ತು ಅವತ್ತಿನ ದಿನ, ಮಳೆ ಇತ್ತು. ಸೊ ಬಟ್ ತುಂಬ ಎಂಜಾಯ್ ಮಾಡಿದೆ, ತುಂಬ ಅಂದರೆ ತುಂಬ.